A home away from home, Yoga Darshanam. ಎಲ್ಲರಿಗೂ ಆ ಗೇಟ್ ಇಂದ ಒಳಗ್ ಬಂದ ತಕ್ಷಣ ಅದೊಂದೆಲ್ಲ ಫೀಲ್ ಆಗುತ್ತೆ ಅನ್ಸುತ್ತೆ. ತುಂಬಾ ಆ ಡಿವೈನಿಟಿ ತುಂಬಾ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್. ಆಕ್ಚುಲಿ ಇಟ್ ಮೋಟಿವೇಟ್ಸ್ ಮೀ ಬಿಕಾಸ್ ಸೋ ಮೆನಿ ಸ್ಟೂಡೆಂಟ್ಸ್ ಸೈಡ್ ಏನೋ ಒಂದು ವೈಬ್ಸ್ ಇದೆ ಅಂತ. ಅದು ಅದೇ ನಾನು ಅದು ಇದನ್ನ ಕಟ್ಟಿದ್ದಕ್ಕೆ ಒಂಥರ ಸಾರ್ಥಕತೆ ಇದೆ. ನಾನು ಇವತ್ತು ನನ್ನ ಯೋಗ ಟೀಚರ್ ಟ್ರೈನಿಂಗ್ ಕೋರ್ಸ್ ಜರ್ನಿ, ಯೋಗ ದರ್ಶನ್ ಆಶ್ರಮ ಮತ್ತು ಅಲ್ಲಿದ್ದ ಒಬ್ಬ ಮುಖ್ಯವಾದ ವ್ಯಕ್ತಿಯ ಜೊತೆ ನಡೆದ ಮಾತುಕತೆ ಇದನ್ನೆಲ್ಲ ಹೇಳೋಕ್ಕೆ ಹೊರಟಿದ್ದೀನಿ. ಐ ವಾಸ್ ಲುಕಿಂಗ್ ಫಾರ್ ಯೋಗ ಸ್ಕೂಲ್ಸ್ ಫಾರ್ ಮೈ ಸರ್ಟಿಫಿಕೇಷನ್ ಇನ್ ಮೈಸೂರು. ದೆನ್ ಮೈ ಫ್ರೆಂಡ್ ರೆಕಮೆಂಡೆಡ್ ಯೋಗ ದರ್ಶನಂ. One of the best decisions I took in 2025 is to take yoga teacher training course here. I was so skeptical about the location, the yoga school initially, because I'm sacrificing my yearly trip and 1 month of my leaves. But the moment I entered this ashrama, I found calmness and peace. The vibe, everything was so good, and I just felt I made the right decision coming here. Arogya Ananda Adhyatma. This yoga school was established in 1998. And they have a legacy of creating more than 3,000 yoga teachers. ಸುತ್ತ ಇರೋ ಹಸಿರು ಪರಿಸರ, ಬರ್ಡ್ ಚಿರ್ಪಿಂಗ್, ಸೂರ್ಯೋದಯ, ದೇವಸ್ಥಾನ, ಲೇಕ್ಸ್ ಇದೆಲ್ಲ ಮನಸ್ಸಿಗೆ ಒಂದು ರೀತಿ ಮುದ ನೀಡುತ್ತೆ, ಮೈಂಡ್ನ ಕಾಮ್ ಮಾಡುತ್ತೆ, ದಿನನ ಖುಷಿಯಾಗಿರಿಸುತ್ತೆ. ನಮ್ಮ ಸ್ಕೆಡ್ಯೂಲ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು. ಬೆಳಗ್ಗೆ ಒಂದು ಬ್ಯೂಟಿಫುಲ್ ಸನ್ರೈಸ್ ನೋಡ್ತಾ ನಾವು ಹಠ ಯೋಗ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಿದ್ವಿ 6 ಗಂಟೆಗೆ. ಅದಾದ ನಂತರ ಸಂತೋಷ್ ಮಾಸ್ಟರ್ ಪ್ರಾಣಾಯಾಮ ಹೇಳ್ಕೊಡ್ತಾಯಿದ್ರು. ಪ್ರಾಣಾಯಾಮ ಮುಗಿಸಿದ ತಕ್ಷಣವೇ ನಮಗೆ ಹೊಟ್ಟೆಯಲ್ಲಿ ಚುರನ್ನಕ್ಕೆ ಶುರುವಾಗಿರ್ತಿತ್ತು. ಸೊ ನಾವು ಬ್ರೇಕ್ಫಾಸ್ಟ್ ಏರಿಯಾ ಕಡೆ ಹೋಗ್ತಿದ್ವಿ. ಅಲ್ಲಿ ನಮ್ಮ ಮಂಜುಳಾ ಆಂಟಿ ಸಕ್ಕತ್ತಾಗಿ ಗಂಜಿ ಪ್ರಿಪೇರ್ ಮಾಡ್ತಿದ್ವಿ, ದ ಪೋರಿಡ್ಜ್. ಅದ್ರ ಜೊತೆಗೆ ಒಂದು ಫ್ರೂಟು, ಇದು ನಮ್ಮ ಬ್ರೇಕ್ಫಾಸ್ಟ್. ಅದಾಗಿದ ಮೇಲೆ ನಮಗೆ ಕರೆಕ್ಷನ್ ಆ್ಯಂಡ್ ಅಲೈನ್ಮೆಂಟ್ ಕ್ಲಾಸಸ್ ಇರ್ತಿತ್ತು. ಹೀಗೆ ಯೋಗ ಫಿಲಾಸಫಿ, ಊಟ, ಅನಾಟಮಿ ಕ್ಲಾಸ್, ಎವ್ರಿಥಿಂಗ್ ವಾಸ್ ಪ್ಲ್ಯಾನ್ಡ್. ಸಂಜೆ 4 ಗಂಟೆ ಆದಮೇಲೆ ನಮಗೆ ಅಷ್ಟಾಂಗ ವಿನ್ಯಾಸ ಪ್ರಾಕ್ಟೀಸ್ ಇರ್ತಿತ್ತು. ಅದಾದಮೇಲೆ ವಿ ಯೂಸ್ ಟು ಎಂಡ್ ಅವರ್ ಸೆಷನ್ ವಿತ್ ಮೆಡಿಟೇಷನ್ ಪ್ರಾಕ್ಟೀಸ್. 6:30 ಹಂಗೆ ಊಟ ಆದಮೇಲೆ ಒಂದು ಸಣ್ಣ ವಾಕು. ಅದಾದಮೇಲೆ 9:30 10 ಗಂಟೆಗೆಲ್ಲ ನಿದ್ದೆ ಬಂದುಬಿಡ್ತಿತ್ತು, ಒಳ್ಳೆ ನಿದ್ದೆ ಆಗ್ತಿತ್ತು. ಮತ್ತು ಬೆಳಗ್ಗೆ 5:30 ಎದ್ದೇಳೋದು, ಫ್ರೆಶ್ ಅಪ್ ಆಗು, 6 ಗಂಟೆಗೆ ಸೂರ್ಯೋದಯ ನೋಡು, ಹಠ ಯೋಗ ಪ್ರಾಕ್ಟೀಸ್ ಮಾಡು. ಇದು ನಮ್ಮ ದಿನಚರಿ ಹಾಗೆ ನಡೀತಾ ಇತ್ತು. Along with this, every Friday we used to have some kind of healing session such as music, chakra healing, and on Saturdays it is kriyas. And Sunday is a holiday. You can rest or go explore Mysore. ಓಕೆ, ಯೋಗ ದರ್ಶನಂ ಬಗ್ಗೆ ಇನ್ನಷ್ಟು ಹೇಳೋದಿದೆ. ಅದಕ್ಕಿಂತ ಮುಂಚೆ ಸಂತೋಷ್ ಮಾಸ್ಟರ್ ಜೊತೆ ಒಂದು ಸ್ವಲ್ಪ ಮಾತುಕತೆ ಮಾಡ್ಕೊಂಡು ಬರೋಣ. ಓಕೆ, ಮೊದಲು ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಸಂತೋಷ್ ಮಾಸ್ಟರ್ ಬಾಲ್ಯದಿಂದಲೇ ಯೋಗಾಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಇವರಿಗೆ 27 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಇನ್ನೂ ಅವ್ರದ್ದು ಯೋಗ ಫಿಲಾಸಫಿ ನಾಲೆಡ್ಜ್ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಓಕೆ ಸರ್, ನನಗೆ ಫಸ್ಟ್ ಆಫ್ ಆಲ್ ಈ ಜಾಗ ತುಂಬಾ ಇಷ್ಟ ಆಯ್ತು. ಆಮೇಲೆ ನೀವು ಯೋಗ ಟೀಚ್ ಮಾಡೋ ಸ್ಟೈಲು, ಮತ್ತೆ ಪ್ರತೀಕ್ ಸರ್ ಯೋಗ ಟೀಚ್ ಮಾಡೋ ಸ್ಟೈಲು, ಈ ಟೋಟಲಿ ಯೋಗ ದರ್ಶನಂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ನನ್ಗೆ ಬೇರೆಯವ್ರಿಗೂ ಸಹ ಸ್ವಲ್ಪ ಇದ್ರ ಬಗ್ಗೆ ಅಥವಾ ಹೇಳ್ಬೇಕು ಅಂತ ಅನ್ಸ್ತು. ಅದಕ್ಕೋಸ್ಕರ ಇದ್ ಮಾಡ್ತಾ ಇದ್ದೀನಿ. ಒಂದು, ನಿಮಗೆ ಯೋಗದ ಸ್ಟಾರ್ಟ್ ಮಾಡ್ಬೇಕಂತ ಯಾಕೆ ಅನ್ಸ್ತು? ಆಮೇಲೆ ಈ ಆಶ್ರಮನ ಗೋಕುಲಮಿಂದ ಇಲ್ಲಿಗೆ ತರೋ ಐಡಿಯಾ ನಿಮ್ಗೆ ಹೆಂಗ್ ಬಂತು? ಯೋಗ ದರ್ಶನ ಓಪನ್ ಮಾಡಿರೋದು ಅದೇ ಯೋಗ ಟೀಚಿಂಗ್ ಮಾಡಬೇಕು. ನನ್ನ ಯೋಗ ಸಾಧನೆ ಆಗಿದೆ, ಏನು ಅನುಭವ ಆಗಿದೆ ಯೋಗದಲ್ಲಿ, ಅವೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಾನು ನನ್ನದೇ ಆದ ರೀತಿಯಲ್ಲಿ ಇನ್ನೊಬ್ಬರಿಗೆ ಹೇಳಿಕೊಡ್ಬೋದು, ತಿಳಿಸಿಕೊಡ್ಬೋದು. ಆಮೇಲೆ ಬೇರೆ ಕಡೆ ಕೆಲಸ ಮಾಡ್ಲಿಕ್ಕೆ ಹೋದಾಗ, ನಾನು ಪ್ರೊಫೆಷನಲ್ ಎಜುಕೇಶನ್ ಟೀಚರ್ ಆದರೂ ಕೂಡ ಬೇರೆ ಕಡೆ ಕೆಲಸಕ್ಕೆ ಹೋದಾಗ ಏನಾಗುತ್ತೆ, ಬೇರೆಯವರ ಒಂದು ಪ್ರೆಷರ್ ಇರುತ್ತೆ, ಒತ್ತಡ ಇರುತ್ತೆ,
ಒಂದು ಟೈಮ್ ಫ್ರೇಮ್ ಇರುತ್ತೆ, ಆ ಒಂದು ಟೈಮಲ್ಲಿ ಕೆಲಸ ಮಾಡಬೇಕಾದ ಒಂದು ಅಗತ್ಯತೆ ಇರುತ್ತೆ. ಬಟ್ ನನ್ನದೇ ಆದ ಒಂದು ಸಂಸ್ಥೆ ಇದ್ರೆ ಒಂದು ಅದು ಫ್ಯಾಷನ್ ಆಗಿ ಹೌದು. ಮೋಟಿವೇಟ್ ಆಗತ್ತೆ, ಜೊತೆಗೆ ಈ ಒತ್ತಡ ಸ್ಟ್ರೆಸ್ ಎಲ್ಲ ಕಡಿಮೆ ಆಗತ್ತೆ ಅನ್ನೋ ಒಂದು ಭಾವನೆ. ಇನ್ನೊಂದು ನನಗೇನು ಇಷ್ಟ ಇದೆ ಅದನ್ನ ಮಾಡ್ಬೋದು ಅಂತ ಒಂದು ಆಸೆಯಿಂದ ಯೋಗದರ್ಶನ ಓಪನ್ ಆಗಿದೆ. ಯೋಗದರ್ಶನವು ಮೇಯ್ನ್ ಆಗಿ ಹುಟ್ಟಿರುವುದು, ನಾನು ಆಕ್ಚುಲಿ ಬೇರೆ ಬೇರೆ ಸೆಕ್ಟರ್ಲಿ ಕೆಲಸ ಮಾಡಬೇಕಿತ್ತು. ಒಂದು ಹೆಲ್ದಿ ಇನ್ಕಮ್ ಬರುತ್ತೆ, ನನ್ನ ಜೀವನಕ್ಕೆ, ನನ್ನ ಒಂದು ಕುಟುಂಬಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನನ್ನ ಆರೋಗ್ಯವನ್ನು ಉಳಿಸ್ಕೊಳ್ಬಹುದು. ಆರೋಗ್ಯದ ಜೊತೆಗೆ, ನನ್ನ ಆರೋಗ್ಯದ ಜೊತೆಗೆ ಇನ್ನೊಬ್ಬರಿಗೂ ಆರೋಗ್ಯ ಕೊಡಬಹುದು. ಎಲ್ಲ ಸಾಧ್ಯತೆ ಇದರಲ್ಲಿ ಇರುವುದರಿಂದ ಯೋಗ ಕ್ಷೇತ್ರನೇ ಬೆಸ್ಟ್ ಅಂತ ಯೋಗದರ್ಶನ ಓಪನ್ ಆಯಿತು. ಯೋಗದರ್ಶನ ಮೂಲಕ ನಾನು ಟೀಚಿಂಗ್ ಮಾಡಲಿಕ್ಕೆ ಆರಂಭಿಸಿದೆ. ಗೋಕುಲಮಲ್ಲಿ ಇಲ್ಲಿ ಯಾಕೆ ಬಂತಂತ ಹೇಳಿದ್ರೆ, ಗೋಕುಲಮಲ್ಲಿ ತುಂಬಾ ಸ್ಕೂಲ್ಗಳಿದೆ. ಅಲ್ಲಿ ಏನಾಗಿದೆ ಅಂದ್ರೆ ಈ ವಾತಾವರಣ ಇಲ್ಲ, ಕಲಿಯುವ ಒಂದು ವಾತಾವರಣ ಇಲ್ಲ. ಅಂದ್ರೆ ಯೋಗಕ್ಕೆ ಪ್ರಸಕ್ತವಾದ ಒಂದು ಸೂಕ್ತವಾದ ಒಂದು ಜಾಗ ಇಲ್ಲ. ಅಲ್ಲಿ ಏನಾಗಿದೆ, ಟ್ರಾಫಿಕ್ ಸೌಂಡ್ ಇದೆ, ಪೊಲ್ಯೂಷನ್ಸು, ಬೇರೆ ಬೇರೆ ಡಿಸ್ಟರ್ಬೆನ್ಸ್ ಎಲ್ಲ ಇದೆ. ಯೋಗವನ್ನ ನಾವೆಲ್ಲ ಪ್ರಕೃತಿಯಲ್ಲಿ ಬೆಳೆದಿರೋದ್ರಿಂದ, ನನ್ನ ಬಾಲ್ಯವೆಲ್ಲ ಪ್ರಕೃತಿಯಲ್ಲಿ ಕಳೆದಿರೋದ್ರಿಂದ ಯೋಗಕ್ಕೆ ಒಂದು ಒಳ್ಳೆ ಒಂದು ಸೂಕ್ತವಾದ ಒಂದು ಜಾಗ ಬೇಕು. ಈಗ ಧ್ಯಾನಕ್ಕಿರ್ಬೋದು, ಪ್ರಾಣಾಯಾಮಕ್ಕಿರ್ಬೋದು, ಅಥವಾ ಆಸನಕ್ಕಿರ್ಬೋದು, ಜೊತೆಗೆ ಜೀವನ ಶೈಲಿಗೆ, ನಮ್ಮ ಊಟ, ಆಮೇಲೆ ಜೀವನ ಶೈಲಿ ಅವೆಲ್ಲವೂ ಸೇರಿಕೊಂಡಾಗ ಯೋಗ ಚೆನ್ನಾಗಿ ಆಗತ್ತೆ. ಅದಕ್ಕೆ ಪ್ರಕೃತಿಯ ಮಧ್ಯದಲ್ಲಿದ್ರೆ, ಪ್ರಕೃತಿ ಜೊತೆಯಲ್ಲಿದ್ರೆ ಇವೆಲ್ಲವೂ ಚೆನ್ನಾಗಿ ಆಗತ್ತೆ, ಮತ್ತೆ ಒಳ್ಳೆಯ ಒಂದು ಸಪೋರ್ಟ್ ಸಿಗತ್ತೆ ಎಂಬ ಉದ್ದೇಶದಿಂದ ನಾನು ಸಿಟಿಯಿಂದ ಸ್ವಲ್ಪ ಔಟ್ಸ್ಕರ್ಟಿಗೆ ಮೂವ್ ಆಗಿ ಒಂದು ಯೋಗಾಶ್ರಮ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಆಶ್ರಮ ತರ ಒಂದು ಬಿಲ್ಡ್ ಮಾಡಿ, ಗುರುಕುಲ ಪದ್ಧತಿಯಲ್ಲಿ ಒಂದು, ಈಗ ಹಿಂದಿನ ದಿನಗಳಲ್ಲಿ, ಪ್ರಾಚೀನ ಕಾಲಗಳಲ್ಲಿ ಮುನಿಗಳು, ಯೋಗಿಗಳೆಲ್ಲ ಹೇಗೆ ಅಭ್ಯಾಸ ಮಾಡ್ತಿದ್ರು, ಸಂಪೂರ್ಣವಾಗಿ ಅಲ್ದಿದ್ರು ಕೂಡ ಎಷ್ಟಾಗತ್ತೋ ಅಷ್ಟು ಅಳವಡಿಸ್ಕೊಂಡು ಯೋಗಾಭ್ಯಾಸ ಮಾಡ್ಲಿ, ಒಂದು ಒಳ್ಳೆಯ ಒಂದು ಪರಿವರ್ತನೆ ಆಗ್ಲಿ, ಒಂದು ಒಳ್ಳೆಯ ಅನುಭವ ಸಿಗ್ಲಿ ಎಂಬ ದೃಷ್ಟಿಯಿಂದ ಯೋಗಾಶ್ರಮ ಕಲ್ಪನೆ ಬಂತು. ಥ್ಯಾಂಕ್ ಯು ಸರ್. ಆಕ್ಚುಲಿ ನಿಜ, ಎಲ್ಲರಿಗೂ ಆ ಗೇಟ್ ಇಂದ ಒಳಗ್ ಬಂದ ತಕ್ಷಣ ಅದೊಂದೆಲ್ಲ ಫೀಲ್ ಆಗುತ್ತೆ ಅನ್ಸುತ್ತೆ. ತುಂಬಾ ಆ ಡಿವೈನಿಟಿ ತುಂಬಾ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್. ಆಕ್ಚುಲಿ ಇಟ್ ಮೋಟಿವೇಟ್ಸ್ ಮೀ ಬಿಕಾಸ್ ಸೋ ಮೆನಿ ಸ್ಟೂಡೆಂಟ್ಸ್ ಸೆಡ್ ದಿಸ್. ಏನೋ ಒಂದು ವೈಬ್ಸ್ ಇದೆ ಅಂತ. ಅದು ಅದೇ ನಾನು ಅದು ಇದನ್ನ ಕಟ್ಟಿದ್ದಕ್ಕೆ ಒಂಥರ ಸಾರ್ಥಕತೆ ಇದೆ. ಇನ್ನೊಂದು ಪ್ರಶ್ನೆ ಅಂದ್ರೆ, ಇವಾಗ ಆಲ್ರೆಡಿ ನೀವು ಎಷ್ಟು ವರ್ಷದಿಂದ ಯೋಗ ಟೀಚ್ ಮಾಡ್ಕೊಂಡು ಬಂದಿದ್ದೀರಾ? ಏನಾದ್ರೂ ನಿಮ್ಗೆ ತುಂಬಾ ದೊಡ್ಡ ಸ್ಟ್ರಗಲ್ ಅನ್ಸಿ ಅದರಿಂದ ನಾನು ಆಚೆ ಬಂದೆ, ಆತರ ಏನಾದ್ರು? ನಾನು ಸಾಮಾನ್ಯವಾಗಿ ನಂಗೆ ಯೋಗ ಸಾಧನೆಯಲ್ಲಿ ನನಗೆ ಆರಂಭದಲ್ಲಿ ಸ್ವಲ್ಪ ತೊಡಕು ಇತ್ತು. ತೊಡಕುಗಳು ಏನಂತ ಹೇಳಿದ್ರೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಯೋಗ ಸಾಧನೆ ಮಾಡ್ತಾ ಇದ್ದೆ, ಬಟ್ ಕೆಲವೊಂದು ಫೈನಾನ್ಷಿಯಲ್ ಇಶ್ಯೂ ಇರೋದ್ರಿಂದ ಸಂಪೂರ್ಣವಾಗಿ ಅದಕ್ಕೆ ಗಮನ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೂ ಕೂಡ ನಾನು ಎಲ್ಲಿಯೂ ನನ್ನ ಸಾಧನಾ ಹಂತದಲ್ಲಿ ನಾನು ಯಾವುದನ್ನು ಈ ಎಲ್ಲ ಸಮಸ್ಯೆಗಳನ್ನ ತಲೆಗೆ ಹಾಕೊಳ್ದೇನೆ ಯೋಗಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದೆ. ಅದ್ ಬಿಟ್ರೆ ಮತ್ತೆ ನಂಗೆ ಎಲ್ಲೂ ಯಾವ್ದು ತೊಡಕಂತ ಅನ್ಸಿಲ್ಲ. ಅದು ಸ್ಮೂತ್ ಆಗಿ ಬಂದಿದೆ. ನನಗೆ ಯಾವಾಗಲೂ ಹೇಳ್ತೇನೆ, ಯೋಗಾಶ್ರಮ ಇಸ್ ಆಕ್ಚುಲಿ ಮೈ ಡ್ರೀಮ್ ಆಫ್ 27 years ago I was dreaming about this. That dream brought me here. ಅದು ನನ್ನ 27 ವರ್ಷಗಳಲ್ಲಿ ಹಿಂದೆ ನಾನು ಯೋಗ ಸಾಧನೆ ಮಾಡುವಾಗಲೇ ನಾವು ಒಂದಿನ ಈ ತರ ಒಂದು ಜಾಗದಲ್ಲಿ ಇರ್ಬೇಕು, ಈ ತರ ಒಂದು ಜಾಗದಲ್ಲಿ ಯೋಗಾಭ್ಯಾಸ ಮಾಡ್ಬೇಕಂತ ಇತ್ತು. ಅದು ಬಹಳ ಸರಾಗವಾಗಿ, ಸುಗಮವಾಗಿ ಇಲ್ಲಿ ಕರ್ಕೊಂಡು ಯಾವುದೇ ರೀತಿಯಲ್ಲಿ ಸ್ಟ್ರಗಲ್ ಇರಲಿಲ್ಲ. ಇನ್ನ ನಮ್ಮಂತ ಹೊಸದಾಗಿ ಯೋಗ ಕಲಿತಾ ಇರೋರಿಗೆ ಅಥವಾ ಹೊಸದಾಗಿ ಯೋಗ ಟೀಚರ್ ಆಗ್ಬೇಕು ಅಂತ ಇರೋರಿಗೆ ನಿಮ್ಮ ಕಿವಿ ಮಾತು ಅಥವಾ ಅಡ್ವೈಸ್? ನಾವು ಸಾಮಾನ್ಯವಾಗಿ ಯೋಗವನ್ನ ಅದರ ಪೆರಿಫೆರಿಯಲ್ ಏರಿಯಲ್ಲಿ ನೋಡ್ಕೊಂಡು ಮಾಡಿದ್ರೆ ಸಾಕಾಗೋದಿಲ್ಲ. ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕು, ಒಂದು ಅನುಭವ ಪಡ್ಕೊಳ್ಬೇಕು ಅಂತೇಳಿ ಇದ್ರೆ ಅವರು ಸ್ವಲ್ಪ ಸಾಧನೆ ಮಾಡ್ಬೇಕು. ಸಾಧನೆ ಮಾಡುವುದಂತ ಹೇಳಿದ್ರೆ ಒಂದು ಕಮಿಟೆಡ್ ಪ್ರಾಕ್ಟೀಸ್ ಇಟ್ಕೊಳ್ಬೇಕು. ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್, ಒಂದು 6 months, 1 year, 2 year ಅದಕ್ಕೆ ಡಿವೋಟ್ ಆಗಿ ಸಿಸ್ಟಮೆಟಿಕ್ ಆಗಿ ಅದಕ್ಕೆ ಅಭ್ಯಾಸ ಮಾಡಿದ್ರೆ ಒಂದು ಒಳ್ಳೆ ಅನುಭವ ಸಿಗುತ್ತೆ. ಅನುಭವ ಸಿಕ್ಕಿದಾಗ ಅದು ಇನ್ನೊಬ್ಬರಿಗೆ ಹಂಚಿಕೊಳ್ಬಹುದು. ಆಮೇಲೆ
ಇನ್ನೊಬ್ರಿಗೆ ಹೇಳಿಕೊಡುವ ಒಂದು ಅರ್ಹತೆ ಬರುತ್ತೆ. ಆಮೇಲೆ ಇನ್ನೊಬ್ರಿಗೆ ಕೊಟ್ಟಾಗ ಅವರಿಗೆ ಪ್ರಯೋಜನ ಕೂಡ ಆಗತ್ತೆ. ನಿಮ್ಗೂ ಗೊತ್ತಾಗತ್ತೆ ಯಾವ್ದನ್ನ ಎಷ್ಟು ಹೇಳಿಕೊಡ್ಬೇಕು, ಯಾವ ವ್ಯಕ್ತಿಗೆ ಏನ್ ಹೇಳ್ಬೇಕು, ಯಾವಾಗ ಹೇಳ್ಬೇಕು, ಎಷ್ಟು ಹೇಳಿಕೊಡ್ಬೇಕು ಎಲ್ಲವೂ ನಮ್ಗೆ ಅರ್ಥ ಆಗತ್ತೆ. ಅದು ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ದಿನ ನಾವು ವಿ ಹ್ಯಾವ್ ಟು ನರ್ಚರ್. ಬೇಸಿಕಲಿ ಕಮಿಟ್ಮೆಂಟ್ ಇಂಪಾರ್ಟೆಂಟ್. ಹೌದು, ಕಮಿಟ್ ಆಗದೇನೆ ಸುಮ್ನೆ ನಾವು 4 ಪೋಸ್ಟರ್ಸ್ ಮಾಡ್ಬಿಟ್ಟು 1-2 ಪ್ರಾಣಾಯಾಮ ಕಲ್ತ್ಕೊಂಡ್ಬಿಟ್ಟು ನಾನು ಯೋಗ ಟೀಚರು, ಯೋಗ ಗುರು ಅಂತೆಲ್ಲ ಹೇಳಿದ್ರೆ ಆಗುದಿಲ್ಲ. ಸೊ ಅದಕ್ಕೊಂದು ಸಿಸ್ಟಮೆಟಿಕ್ ಆಗಿ ಒಂದು ಅಭ್ಯಾಸ ಆಗ್ಬೇಕು. ಅದೇ ನಿಜವಾಗ್ಲೂ ಸರ್ಟಿಫಿಕೇಶನ್ ಅಂದ್ರೆ ಅದು. ಇನ್ನೊಂದು ಲಾಸ್ಟ್ ಕ್ವಶನ್ ನನಗೆ, ನೀವ್ ಹೇಳ್ತಿರೋದು ನಿಜ. ಆಕ್ಚುಲಿ ಎಲ್ಲರಿಗೂ ಅವ್ರವ್ರದ್ದು ಬಿಸಿ ಲೈಫ್ ಇರುತ್ತೆ, ಅದ್ರಲ್ಲಿ ಟೈಮ್ ಮಾಡ್ಕೊಂಡು ಮಾಡ್ಲೇಬೇಕು. ಈಗ ನೀವು ಯೋಗ ಟೀಚ್ ಮಾಡೋದಾಗ್ಲಿ ಅಥವಾ ಆಶ್ರಮ ನೋಡ್ಕೊಳ್ಳೋದಾಗ್ಲಿ ಎಷ್ಟು ಕೆಲಸ ಇರುತ್ತೆ. ನಿಮ್ಮ ಅಭ್ಯಾಸನ ನೀವು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಇತ್ತೀಚಿನ ದಿನಗಳಲ್ಲಿ ನನಗೆ ನನ್ನ ಆರೋಗ್ಯಕ್ಕೆ ನನ್ನ ಸಾಧನೆ ಏನು ಮಾಡ್ಕೊಂಡ್ ಬಂದಿದೆ ಅದರ ಒಂದು ಮೇಂಟೈನ್ ಆಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾ ಇದ್ದೇನೆ. ಮೊದ್ಲಿನ ತರ ತುಂಬಾ ಹೊತ್ತು ಅಭ್ಯಾಸ ಮಾಡ್ತಾ ಇಲ್ಲ. ಮೊದ್ಲೆಲ್ಲ 4 ಗಂಟೆ ಆಸನ ಇರ್ತಿತ್ತು, ಪ್ರಾಣಾಯಾಮ ಮೆಡಿಟೇಷನ್ ಎಲ್ಲ ಗಂಟೆಗಟ್ಟಲೆ ಇರ್ತಿತ್ತು. ಸಾಧನೆ ಟೈಮಲ್ಲಿ ತುಂಬಾ ಇತ್ತು. ಯಾವಾಗ ನಾನು ಟೀಚಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ನನ್ನ ಒಂದು ಆರೋಗ್ಯಕ್ಕೆ ಏನ್ ಬೇಕು ಮತ್ತೆ ಒಂದು ಮೇಂಟೆನೆನ್ಸ್ ಏನ್ ಹೇಳ್ತೇವೆ ಅದಕ್ಕೆ ಏನ್ ಬೇಕು ಅದನ್ನ ನಾನು ಮಾಡ್ಕೊಳ್ತೇನೆ. ನನ್ನ ಒಂದು ಇಡೀ ದಿನಚರಿಗಳಲ್ಲಿ ಟೀಚಿಂಗ್ ಅನ್ನ ಹೊರತುಪಡಿಸಿ ಎಲ್ಲೆಲ್ಲ ಟೈಮ್ ಸಿಗುತ್ತೋ ಅಲ್ಲೆಲ್ಲ ನಾನು ನನ್ನನ್ನ ತೊಡಗಿಸ್ಕೊಳ್ತೇನೆ ಅದರಲ್ಲಿ. ಸೊ ಸಾಮಾನ್ಯವಾಗಿ ನೀವು ಟೀಚಿಂಗ್ ಅಲ್ಲಿ ಬಿಸಿ ಆದ್ರೆ ಇದು ಅಷ್ಟೇ ಆಗೋದು, ಅದಕ್ಕಿಂತ ಜಾಸ್ತಿ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಕೂಡ ಸಾಧನೆ ಟೈಮಲ್ಲಿ ಸ್ವಲ್ಪ ಹೆಚ್ಚು ಸಮಯವನ್ನ ಮೀಸಲಿಟ್ಟು ಅಭ್ಯಾಸ ಮಾಡಿ, ಆಮೇಲೆ ನಿಮ್ಗೆ ಏನು ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಂಡು ಹೋದ್ರೆ ಸಾಕು. ಎಲ್ಲ ಸಾಮಾನ್ಯವಾಗಿ ಅಷ್ಟೇ ನಾವು ಸಾಧನೆ ಟೈಮಲ್ಲಿ ಮಾಡಿದಷ್ಟು ಗಂಟೆಗಟ್ಟಲು ನಾವು ಅಭ್ಯಾಸ ಮಾಡ್ತೇವೆ, ಅದನ್ನ ಅಷ್ಟು ಟೈಮನ್ನು ನಾವು ಕಂಟಿನ್ಯೂಸ್ ಆಗಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಒಂದು ಅದು ಯೋಗಿನೇ ಆಗ್ಬೇಕು, ನಾನು ಆಧ್ಯಾತ್ಮಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಹೆಚ್ಚು ಸಮಯ ಕೊಡ್ಬೇಕಾಗತ್ತೆ. ಇಲ್ಲಾಂತ ಹೇಳಿದ್ರೆ ಒಂದು ಸ್ವಲ್ಪ ಮಿತಿ ಬರುತ್ತೆ, ಅದರಲ್ಲಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ಬೋದು, ತೊಂದರೆ. ಓಕೆ ಸರ್, ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಾ ಕೂತ್ರೆ ನಾನು ದಿನ ಪೂರ್ತಿ ಮಾತಾಡ್ತೀನಿ ಅನ್ಸುತ್ತೆ. ಆದ್ರೆ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಯೋಗಾಶ್ರಮಕ್ಕೆ ಬರಕ್ ಪ್ರಯತ್ನ ಬರ್ತೀನಿ ಫಾರ್ ಶೋರ್ ಅಂತ ಇದಂತೂ ಕೊಟ್ಟಿದೆ ನನಗೆ. ಥ್ಯಾಂಕ್ ಯು ಸರ್, ನಿಮ್ ಟೈಮ್ಗೆ ಎಲ್ಲದಕ್ಕೂ. ಯು ಆರ್ ಆಲ್ವೇಸ್ ವೆಲ್ಕಮ್. ಇನ್ನೊಮ್ಮೆ ಥ್ಯಾಂಕ್ ಯು ಸರ್. ಸಂತೋಷ್ ಸರ್ ಜೊತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡಬೇಕು ಅಂತಿದ್ರೆ, ಆ ನಾಲೆಡ್ಜನ್ನು ನೀವು ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ಅಟ್ಲೀಸ್ಟ್ 1 ವೀಕ್ ಹತ್ರ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬಂದು ಇಲ್ಲಿರಿ, ಯೋಗ ದರ್ಶನಂ ಸೆಷನ್ ಅಟೆಂಡ್ ಮಾಡಿ ಬರೋಕ್ಕೆ ಪ್ರಯತ್ನ ಪಡಿ. ಇಟ್ ಈಸ್ ವರ್ತ್ ಇಟ್. ಇದು ಯೋಗ ಸ್ಕೂಲ್ ಅಷ್ಟೇ ಅಲ್ಲ, ಡಿಸೆಂಬರ್ ಮಂತ್ ಫುಲ್ ಇಟ್ ವಾಸ್ ಲೈಕ್ ಅ ಹೋಮ್. ಆ್ಯಂಡ್ ಸಂತೋಷ್ ಸರ್, ಹಿಸ್ ಫ್ಯಾಮಿಲಿ ಆ್ಯಂಡ್ ಎವ್ರಿಬಡಿ ಮೇಕ್ ಅಸ್ ಫೀಲ್ ಹೋಮ್ಲಿ. ನಮ್ಮ ಟ್ರೈನಿಂಗ್ ಡಿಸೆಂಬರ್ಲಿ ಇದ್ದಿದ್ದರಿಂದ ಕ್ರಿಸ್ಮಸ್ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಇಟ್ ವಾಸ್ ಫನ್. ಆ್ಯಂಡ್ ಸಂತೋಷ್ ಸರ್ ವೈಫ್ ಸುಜಾತಾ ಮ್ಯಾಮ್ ಪ್ರಿಪೇರ್ಡ್ ನೈಸ್ ಫುಡ್ ಫಾರ್ ಅಸ್. ಲಾಸ್ಟ್ ಮೂಮೆಂಟ್ ವಿ ಪ್ರಾಕ್ಟೀಸ್ ಡ್ಯಾನ್ಸ್ ಆ್ಯಂಡ್ ವಿ ಡ್ಯಾನ್ಸ್ಡ್. ಸೊ it was all nice and fun. So yes, this was my journey. It was wonderful. It was memorable. If possible, if you have time, if you can afford it, I really advise you to come and experience this journey. It is really good. I'm sharing some pics from the graduation day, certification day. And I genuinely would like to express my gratitude to Santosh sir, his family, and Pratik sir, and everybody who was there in Yoga Darshanam. How was it early the next morning? So if you guys want, Very good. Thank you for watching my journey. Namaste. ಮತ್ತೆ ಸಿಗೋಣ ಇನ್ನೊಂದಿಷ್ಟು ಯೋಗ ವಿಡಿಯೋಸ್ ಜೊತೆ. Bye bye.